ಹಾಯ್ ಎವ್ರಿವನ್, ತುಂಬ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಮೈಂಡ್ನಲ್ಲಿ ಈಗಲೂ ಕೂಡ ಈ ಒಂದು ಪ್ರಶ್ನೆ ಇದೆ. ಸರ್, ಈಗ ಎಕ್ಸಾಮ್ಗೆ ತುಂಬ ಕಡಿಮೆ ಟೈಮ್ ಇದೆ, ಈಗಲೂ ಕೂಡ ನಾನು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ನಿಂದ 90+ ಸ್ಕೋರ್ ಮಾಡಬಹುದಾ? ಈ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ನಾನು ಪ್ರಶ್ನೆ ಅಂತ ಕರೆಯೋದಿಲ್ಲ. ಇದು ನಿಮ್ಮ ಮೆಂಟಲ್ ಬ್ಲಾಕ್, ನಿಮ್ಮ ಗುರಿ ಸಾಧನೆಯ ಹಾದಿಯಲ್ಲಿ ಬರ್ತಾ ಇರುವಂತಹ ಒಂದು ಮುಳ್ಳು, ಒಂದು ಮೆಂಟಲ್ ಬ್ಲಾಕ್. ಯಾಕೆ ಸ್ಟೂಡೆಂಟ್ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾನು ಥಿಂಕ್ ಮಾಡ್ತಾ ಇದ್ದೆ. ಸೊ ನನಗೆ ಗೊತ್ತಾಗಿದೆ ಏನು ಗೊತ್ತಾ, ನಮ್ಮ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು, ಎಸ್ಪೆಷಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು, ಪ್ರಾರಂಭದಿಂದಲೂ ಅವ್ರಿಗೆ ಅನ್ಸುತ್ತೆ ಇಂಗ್ಲಿಷ್ ಡಿಫಿಕಲ್ಟ್ ಇದೆ, ಇಂಗ್ಲಿಷ್ ಟಫ್ ಇದೆ, ಅದರಲ್ಲಿ 90+ ಸ್ಕೋರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಟಾಪರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ವರ್ಷಾನುಗಟ್ಟಲೆ ಟೈಮ್ ಬೇಕು ಅಂತ ಹೇಳಿ. ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಂಗ್ಲಿಷ್ ಡಿಫಿಕಲ್ಟ್ ಇಲ್ಲ. ಇಂಗ್ಲಿಷ್ ಓದಲಿಕ್ಕೆ ನೀವು ಫಾಲೋ ಮಾಡ್ತಾ ಇರುವಂತಹ ಮೆಥಡ್ ಇದೆಯಲ್ಲ, ಆ ಮೆಥಡ್ ತಪ್ಪಿದೆ. ಆ ಮೆಥಡ್ ತಪ್ಪಿರೋದ್ರಿಂದ ನಿಮಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ. ಸೊ ಈಗ ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲಿ ನೋಡೋಣ, ನಮ್ಮ ಹತ್ರ ಎಷ್ಟು ಟೈಮ್ ಉಳಿದಿದೆ ಎಕ್ಸಾಮ್ಗೆ, ಪ್ರಾಕ್ಟಿಕಲಿ ನಾವು ಎಷ್ಟು ದಿನ ಕೊಡ್ಬೋದು ಇಂಗ್ಲಿಷ್ಗೆ. ಸೊ ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷಲ್ಲಿ 90+ ಸ್ಕೋರ್ ಮಾಡ್ಬೋದಾ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ 28ಕ್ಕೆ ನಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೆಯ ಪೇಪರ್ ಕನ್ನಡ. ಸೊ ಈಗ ಕನ್ನಡ ತುಂಬ ಸರಳವಾಗಿರುವಂಥ ಭಾಷೆ, ನಮ್ಮ ಮಾತೃಭಾಷೆ, ಅದು ನಮ್ಮ ಒಂದು ಸಬ್ಜೆಕ್ಟ್. ಸೊ ಅದಕ್ಕೆ ಕೇವಲ 2 ದಿನ ಸಾಕು ರಿವಿಷನ್ ಮಾಡಲಿಕ್ಕೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. 2 ದಿನ ಸಾಕು. ಒಂದು ದಿನದಲ್ಲಿ ಕೂಡ ಸ್ಟೂಡೆಂಟ್ ಪ್ರಿಪೇರ್ ಆಗ್ತಾರೆ. ನಾನು 2 ದಿನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. 26, 27 ನಾವೇನು ಮಾಡೋಣ, ಕನ್ನಡವನ್ನು ರಿವಿಷನ್ ಮಾಡಲಿಕ್ಕೆ ಇಡೋಣ. ಸೊ ಈಗ ಈ 2 ದಿನ ಬಿಟ್ಟು ನಮ್ಮ ಹತ್ರ ಎಷ್ಟು ಟೈಮ್ ಇದೆ ಅದನ್ನು ನೋಡೋಣ. ಇವತ್ತು 17, 18, 19, 20, 21, 22, 1, 2, 3, 4, 5, 6, 7, 8, 9. ಸೊ ನಮ್ಮ ಹತ್ರ ಇಲ್ಲಿ 9 ದಿನದ ಸಮಯ ಈಗ ಇದೆ. ಸೊ ಒಂದ್ಸಲ ಕನ್ನಡ ಎಕ್ಸಾಮ್ ಆದ ನಂತರ 28 ಮಧ್ಯಾಹ್ನದ ನಂತರ ನಾವು ಫ್ರೀ ಆಗ್ತೀವಿ. ಆ್ಯಂಡ್ 28 1st ಮಾರ್ಚ್, 2nd ಮಾರ್ಚ್, ಇಲ್ಲಿ 3 ದಿನ ನಮಗೆ ಸಿಗ್ತಾ ಇದೆ. ಸೊ 9+3, ಸೊ ಟೋಟಲ್ ಆಗಿ 9+3 12 ದಿನದ ಸಮಯ ನಮ್ಮ ಹತ್ರ ಇದೆ. ಎಷ್ಟು? 12 ದಿನದ ಸಮಯ ಇದೆ. ಸೊ ಈಗ 12 ದಿನಗಳಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಟಾಪರ್ಸ್ ಕೋರ್ಸನ್ನು ಮುಗಿಸಬಹುದಾ? ಅದಕ್ಕೆ ಮುಗಿಸ್ಲಿಕ್ಕೆ ಎಷ್ಟು ಸಮಯ ಬೇಕು? ನಾವು 90+ ಸ್ಕೋರ್ ಮಾಡಬಹುದಾ? ಸೊ ಬನ್ನಿ ಈಗ ನೋಡೋಣ. ನಿಮಗೆ ಇದು ಕ್ಲಿಯರ್ ಆಗಿ ನಾನು ಇಲ್ಲಿ ಪ್ರಾಕ್ಟಿಕಲಿ ಒಂದು ಪ್ಲಾನನ್ನು ಈಗ ರೆಡಿ ಮಾಡಿದ್ದೀನಿ. ಸೊ ಈಗ ಫಸ್ಟ್ ನಾವು ನೋಡ್ಕೊಳ್ಳೋಣ, ನಮಗೆ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಮುಗಿಸ್ಲಿಕ್ಕೆ ಟೈಮ್ ಎಷ್ಟು ಬೇಕು? 11 ರಿಂದ 12 ತಾಸು. ಆ್ಯಕ್ಚುಲಿ ಇದಕ್ಕೆ ಬೇಕಾಗಿರೋದು 11 ತಾಸು. ನಾನು 1 ತಾಸು ಎಕ್ಸ್ಟ್ರಾನೇ ತಗೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ಗಾಗಿ ಇರಲಿ ಅಂತ ಹೇಳಿ. 12 ತಾಸುಗಳ ಸಮಯ ನಮಗೆ ಇಲ್ಲಿ ಬೇಕು. ಸೊ 12 ತಾಸುಗಳಲ್ಲಿ ಏನಾಗುತ್ತೆ ರೀ, 12 ತಾಸುಗಳಲ್ಲಿ ಮೊದಲ 5 ತಾಸುಗಳಲ್ಲಿ ನಿಮಗೆ ಕಲಿಸಲಾಗುತ್ತೆ ವಾಕ್ಯ ಪರ್ಫೆಕ್ಟ್ ಮಾಡಲಿಕ್ಕೆ. ಅದಕ್ಕೆ ನನಗೆ 4 ರಿಂದ 5 ತಾಸಿನ ಸಮಯ ಬೇಕು. 5 ತಾಸು ಅನ್ಕೋದು, 4 ಬೇಡ, 5 ತಾಸು ಬೇಕು. ಆ್ಯಂಡ್ ದೆನ್ ನಿಮಗೆ ಓನ್ ಆಗಿ 2, 3, 4 ಅಂಕದ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ ಕಲಿಸ್ಬೇಕಲ್ಲ, ಅದಕ್ಕೆ 3 ತಾಸು ಟೈಮ್ ಬೇಕು. ಅದರ ಜೊತೆಯಲ್ಲಿ ಇದನ್ನು ಆದ ನಂತರ ನಿಮಗೆ ಬುಕ್ ಏನು ಓದುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಇಂಗ್ಲಿಷ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಪ್ಲಸ್ ಅದರ ಆನ್ಸರನ್ನು ಕೊಡಲಾಗುತ್ತೆ. ಸೊ ಅದು ಕೂಡ ತುಂಬ ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ, ಪ್ಲಸ್ ಫುಲ್ ಮಾರ್ಕ್ಸ್ ಸಿಗೋ ಹಾಗೆ, ಇದು ಸಮರಿ ಅಲ್ಲ, ಫುಲ್ ಮಾರ್ಕ್ಸ್ ಸಿಗೋ ಹಾಗೆ ಉತ್ತರ ಯಾವ ರೀತಿ ಬರೀಬೇಕು ಆ ಉತ್ತರ ಇಲ್ಲಿ ನಿಮಗೆ ಕೊಡಲಾಗುತ್ತೆ. ಸೊ ಅದರ ನಂತರ ನಮ್ಮ ಗ್ರಾಮರ್ ಬರುತ್ತೆ. ಸೊ ಆ ಗ್ರಾಮರ್ಗೆ ಬೇಕು ನಮಗೆ 3 ತಾಸು. ಆ 3 ತಾಸಲ್ಲಿ 40ಕ್ಕೆ 40 ಅಂಕ ಸಿಗೋ ಹಾಗೆ ನಾನು ನಿಮಗೆ ರೆಡಿ ಮಾಡ್ತೇನೆ. ಸೊ ಈಗ ನೀವು ಡೌಟ್ ಬರ್ಬೋದು ನಿಮಗೆ, ಮತ್ತೆ ಇಂಗ್ಲಿಷ್ ಡಿಫಿಕಲ್ಟ್ ಅಂತಲೇ ನಾವು ಅನ್ಕೊಂತ ಬಂದಿದ್ದೀವಿ ಪ್ರಾರಂಭದಿಂದ, ಮೊದಲನೇ ಸ್ಟ್ಯಾಂಡರ್ಡ್ನಿಂದ. 3 ತಾಸಲ್ಲಿ ಹೇಗೆ ಗ್ರಾಮರ್ 40 ಅಂಕದ್ದು ಕಲಿಸ್ತೀರಾ ಅಂತ ಹೇಳಿ. ಇಲ್ಲಿ ಟ್ರಿಕ್ ಇರೋದು, ಮ್ಯಾಜಿಕ್ ಇರೋದು ಈ ಮೊದಲ 5 ತಾಸುಗಳಲ್ಲಿ. ಸೊ ಇದನ್ನು ಯಾವುದೇ ಸ್ಕೂಲ್ ಕಾಲೇಜ್ನಲ್ಲಿ ಕಲಿಸೋದಿಲ್ಲ. ಆ ಮ್ಯಾಜಿಕನ್ನು, ಆ ಸರಿಯಾದಂತಹ ಮೆಥಡನ್ನು ನಿಮಗೆ ಮೊದಲ 5 ತಾಸಲ್ಲಿ ಕಲಿಸ್ತೀನಿ. ಅದು ನಿಮ್ಮ ಫೌಂಡೇಶನ್. ಒಂದ್ಸಲ ನಮ್ಮ ಬುನಾದಿ ಫೌಂಡೇಶನ್ ಸ್ಟ್ರಾಂಗ್ ಆದ ನಂತರ ಎಷ್ಟು ಫಾಸ್ಟ್ ಬೇಕಾದರೂ, ಎಷ್ಟು ಅಂತಸ್ತುಗಳನ್ನಾದರೂ ನಾವು ಕಟ್ಬೋದು. ಅದೇ ರೀತಿ ಇಲ್ಲಿ ಈಸಿಯಾಗಿ ನಮಗೆ ಇಲ್ಲಿ 40 ಬರುತ್ತೆ, ಇಲ್ಲಿಯೂ ಕೂಡ 40 ಬರೋ ಹಾಗೆ ನಾವು ರೆಡಿ ಆಗ್ತೀವಿ. ಸೊ ಈಗ ನಿಮಗೆ ಗೊತ್ತಾಯಿತು, ಈ ಕೋರ್ಸ್ ಮುಗಿಸ್ಲಿಕ್ಕೆ 11 ತಾಸು ಬೇಕು. ನಮ್ಮ ಹತ್ರ ಇದೆ 12 ದಿನಗಳ ಸಮಯ. 12 ದಿನಗಳು, 12 ದಿನ ಇಡೀ ದಿನ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಈಗ 11 ತಾಸು ಅಂದರೆ ನೀವು ಡೈಲಿ ನನಗೆ 2 ತಾಸು ಟೈಮ್ ಕೊಟ್ಟರೆ ಎಷ್ಟು? 2 ತಾಸುಗಳ ಸಮಯ, 2 ಅವರ್ಸ್. ಡೈಲಿ 2 ಅವರ್ಸ್ ಕೊಟ್ಟರೆ 6 ದಿನಗಳಲ್ಲಿ ನೀವು ಈ ಕೋರ್ಸನ್ನು ಮುಗಿಸ್ತೀರ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಕೋರ್ಸ್ ಬಿಟ್ಟು ಇಂಗ್ಲೀಷ್ಗಾಗಿ ಮತ್ತೇನು ಓದುವಂಥ ಅವಶ್ಯಕತೆ ಇಲ್ಲ, ಮತ್ತೇನು ನೀವು ಪ್ರಾಕ್ಟೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕೇವಲ ಈ ಒಂದು ಕೋರ್ಸನ್ನು ಮುಗಿಸಿದ್ರೆ ಸಾಕು. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಪದೇ ಪದೇ ಅಂದರೆ, ಎಷ್ಟೋ ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ವಿಶೇಷವಾಗಿ ಲೈಫ್ನಲ್ಲಿ ತಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಳ್ತಾರೆ. ಇಂಗ್ಲೀಷ್ ಇಲ್ಲ ಅಂದರೆ ಇವತ್ತವ್ರಿಗೆ ಒಳ್ಳೆ ಮಾರ್ಕ್ಸ್ ಬರ್ತಾ ಇಲ್ಲ, ಪರ್ಸೆಂಟೇಜ್ ಬರ್ತಾ ಇಲ್ಲ. ಅದರಿಂದ ಅವರ ಇಡೀ ಫ್ಯೂಚರ್ ಏನಾಗ್ತಾ ಇದೆ, ಹಾಳಾಗೋಗ್ತಾ ಇದೆ.
ಸೊ ಆ ಒಂದು ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ, ನಿಮಗೆ ಇಂಗ್ಲೀಷ್ನಲ್ಲಿ ಕಾನ್ಫಿಡೆನ್ಸ್ ಕೊಡಿಸ್ಲಿಕ್ಕೆ, 90+ ಸ್ಕೋರ್ ಮಾಡಿಸ್ಲಿಕ್ಕೆ, ನಿಮ್ಮ ಪರ್ಸೆಂಟೇಜ್ 90-95+ ಆದರೆ ತುಂಬ ಅವಕಾಶಗಳು ನಿಮಗೆ ಸಿಗುತ್ತೆ ಸೆಕೆಂಡ್ PUC ಆದ ನಂತರ. ಸೊ ಕೇವಲ ನನಗೆ ಡೈಲಿ 2 ತಾಸು 6 ದಿನಗಳಲ್ಲಿ ನೀವು ಮುಗಿಸ್ಬಹುದು. ಬೇರೆ ಸಬ್ಜೆಕ್ಟ್ನ ರಿವಿಷನ್ ಜೊತೆನೆ ಇದಕ್ಕೆ ಡೈಲಿ 2 ತಾಸು ನೀವು ಟೈಮ್ ಕೊಡ್ತಾ ಹೋದರೆ ಸಾಕು, ನೀವು ಸ್ಕೋರ್ ಮಾಡ್ತೀರಾ ಇಂಗ್ಲೀಷ್ನಲ್ಲಿ 90+. ಇದು ನಿಮ್ಮ ಕೊನೆಯ ಅವಕಾಶ, ಇದು ನಿಮ್ಮ ಲಾಸ್ಟ್ ಚಾನ್ಸ್. ಒಂದು ಸರಿಯಾದಂತಹ ಡಿಸಿಷನ್ ಮಾಡಿ ಆ್ಯಂಡ್ ನಿಮ್ಮ ಪರ್ಸಂಟೇಜನ್ನು ಟೋಟಲಿ ಡಿಫ್ರೆಂಟ್ ಆಗಿ ಟೋಟಲಿ ಹೆಚ್ಚಿಸ್ಕೊಳ್ಳಿ. ಸೆಕೆಂಡ್ PUCನ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಮಾಡಿಕೊಳ್ಳಿ. ಆ ಒಂದು ಅವಕಾಶ, ಅಪರ್ಚುನಿಟಿ ನಿಮ್ಮ ಮುಂದೆ ಇದೆ. ಸೊ ನೀವು ಕ್ವಿಕ್ ಆಗಿ ಈ ಕೋರ್ಸನ್ನು ಜಾಯ್ನ್ ಆಗಿ 12 ತಾಸುಗಳ ಸಮಯ ಸಾಕು, 90+ ನೀವು ಕೂಡ ಮಾಡಬಹುದು. ಆ ಸಾಮರ್ಥ್ಯ, ಆ ಪಾಸಿಬಿಲಿಟಿ ನಿಮ್ಮಲ್ಲಿ ಇದೆ. ನಿಮ್ದೇನೂ ತಪ್ಪಿಲ್ಲ. ತಪ್ಪಿರೋದು ಕಲಿಸ್ತಾ ಇರುವಂತಹ ನಮ್ಮ ಕಾಲೇಜ್ ಸಿಸ್ಟಮ್. ಆ ಕಾಲೇಜಲ್ಲಿ ನಿಮಗೆ ಕಲಿಸಿಲ್ಲ, ಅದು ತಪ್ಪು. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಕಲಿಸ್ತೀನಿ, ಅದು ಕೂಡ ಅತ್ಯಂತ ಕಡಿಮೆ ಟೈಪ್ನಲ್ಲಿ. ಸೊ ವಿತ್ 100% ಮನಿ ಬ್ಯಾಕ್ ಗ್ಯಾರಂಟಿ ಬರುತ್ತೆ. ಇಲ್ಲಿ ಯಾವುದೇ ಸ್ಕ್ಯಾಮ್ ಇಲ್ಲ, ಇದು 100% ಜೆನ್ಯುವನ್. ಸೊ ನಮ್ಮ ಆ್ಯಪ್ನಲ್ಲಿ ಇರುತ್ತೆ ಕೇವಲ 859 ರೂಪಾಯಿ ಇಲ್ಲ, ಕೇವಲ 659 ರೂಪಾಯಿ ಇದೆ. ಸೊ ತುಂಬ ಡಿಸ್ಕೌಂಟ್ ಕೂಡ ಇದರಲ್ಲಿ ಸಿಗ್ತಾ ಇದೆ ನಿಮಗೆ, 75% ಡಿಸ್ಕೌಂಟ್. ಸೊ ದ್ಯಾಟ್ ಎಲ್ಲರೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಲಿ ಅಂತ ಹೇಳಿ, ಯಾರು ಕೂಡ ಇದರಿಂದ ಮಿಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಜಾಯ್ನ್ ಆಗೋದು? ಸೊ ಫಸ್ಟ್ ಹೋಗಿ ನಮ್ಮ ಸ್ಕಿಲ್ ಬೂಸ್ಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿಂದ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೀವು ನೇರವಾಗಿ ಪ್ಲೇಸ್ಟೋರ್ನಿಂದ ಕೂಡ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದರ ನಂತರ ಈ ರೀತಿ ನಿಮಗೆ ಕೋರ್ಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ನೀವು ಇಲ್ಲಿ ಫೋನ್ಪೇ, ಗೂಗಲ್ ಪೇ ಏನಿದೆ ಅದರಿಂದ ಪೇಮೆಂಟ್ ಮಾಡಿದರೆ ನಿಮ್ಮ ಕೋರ್ಸ್ ಓಪನ್ ಆಗುತ್ತೆ. ಆಟೋಮೆಟಿಕ್ಲಿ ನೀವು ಕ್ಲಾಸಸನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವಾಗ ಫ್ರೀ ಇರ್ತೀರಾ ಅವಾಗ ಕ್ಲಾಸ್ ನೋಡ್ಬೋದು. ಇದೇ ಟೈಮಿಗೆ ಕ್ಲಾಸ್ ನೋಡಬೇಕು ಅಂತ ಏನೂ ಇಲ್ಲ. ಕ್ಲಾಸಸ್, ನೋಟ್ಸ್, ಟೆಸ್ಟ್ಗಳು ನಿಮ್ಮದು ರೆಡಿ ಆಗಿರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ವಿದ್ಯಾರ್ಥಿಗಳ ಕಡೆ ಫೋನ್ಪೇ, ಗೂಗಲ್ ಪೇ ಇರೋದಿಲ್ಲ. ಸೊ ಆ ಒಂದು ಕೇಸಲ್ಲಿ ನೀವು ನೇರವಾಗಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ರೀತಿ ಪೇಮೆಂಟ್ ಮಾಡಿ ಜಾಯ್ನ್ ಆಗಬೇಕು ಅಂತ ಹೇಳಿ ನಾನು ಕೊಡ್ತೇನೆ. ರೈಟ್. ಸೊ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಈ ವರ್ಷ 2026ರಲ್ಲಿ ನೀವು ಬರೆಯುವಂತಹ ನಿಮ್ಮ ಇಂಗ್ಲೀಷ್ ಪೇಪರ್ ಇದೆಯಲ್ಲ, ಅದು ನಿಮ್ಮ ಇಡೀ ಜೀವನದ ಬೆಸ್ಟ್ ಇಂಗ್ಲೀಷ್ ಪೇಪರ್ ಆಗಲಿದೆ. ಆ್ಯಂಡ್ ಇದು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಆ ರೀತಿ ನೀವು ಪ್ರಿಪೇರ್ ಆಗ್ತೀರಾ, ಅದು ಕೂಡ ಕೇವಲ 12 ತಾಸುಗಳಲ್ಲಿ. ಸೊ ಬನ್ನಿ, ಜಾಯ್ನ್ ಆಗಿ ನಾವೆಲ್ಲರೂ ಸೇರಿ ಇಂಗ್ಲೀಷನ್ನು ಫೇಸ್ ಮಾಡೋಣ, ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡೋಣ, ಕಲಿಯೋಣ, ಇಂಗ್ಲೀಷ್ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡೋಣ, ತೋರಿಸೋಣ ನಾವು ಸಮಾಜಕ್ಕೆ ಇಂಗ್ಲೀಷ್ನಲ್ಲಿ ನೀವು ವೀಕ್ ಇದೆಯಾ, ನೀನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಸಮಾಜಕ್ಕೆ ತೋರಿಸೋಣ ನನ್ನಲ್ಲಿಯೂ ಕೂಡ ಸಾಮರ್ಥ್ಯ ಇದೆ, ನಾನು ಕೂಡ ಇಂಗ್ಲೀಷ್ನಲ್ಲಿ ಒಬ್ಬ ಟಾಪರ್ ಆಗಬಹುದು ಅನ್ನೋದನ್ನು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏಮ್ ಫಾರ್ 100 ಇನ್ ಇಂಗ್ಲೀಷ್. ಥ್ಯಾಂಕ್ ಯು ವೆರಿ ಮಚ್.